ನಮೋ ಭಗವತೆ ವಾಸುದೇವಾಯ. ಒಮ್ಮೆ ನಿಮ್ಮ ದೈನಂದಿನ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿ. ನೀವು ಕೋಪ ಬಂದಾಗ ಅಥವಾ ವಿಪರೀತ ಬೇಸರವಾದಾಗ ನಿಮ್ಮನ್ನು ನೀವೇ ಹೀಗೆ ಶಪಿಸಿಕೊಳ್ಳುತ್ತೀರಾ? ಛೆ, ನನ್ನ ಹಣೆಬರಹವೇ ಸರಿಯಿಲ್ಲ, ನನಗೆ ಯಾವತ್ತೂ ಒಳ್ಳೆಯ ಕೆಲಸ ಸಿಗುವುದಿಲ್ಲ, ನನ್ನ ಕಷ್ಟ ಯಾವತ್ತೂ ತೀರುವುದಿಲ್ಲ, ನಾನು ಬದುಕಿದ್ದು ವ್ಯರ್ಥ. ಎಚ್ಚರ, ನೀವು ಈ ಮಾತುಗಳನ್ನು ಆಡುವಾಗ ನೀವು ಕೇವಲ ನಿಮ್ಮ ಮನಸ್ಸಿನ ನೋವನ್ನು ಹೊರಹಾಕುತ್ತಿಲ್ಲ. ನಿಮಗೆ ತಿಳಿಯದೆಯೇ ನಿಮ್ಮ ವಿನಾಶಕ್ಕೆ ನೀವೇ ಮುನ್ನುಡಿ ಬರೆಯುತ್ತಿದ್ದೀರಿ. ಯಾಕೆ ಗೊತ್ತೇ? ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಗೋಡೆಗಳಿಗೂ ಕಿವಿ ಇರುತ್ತೆ ಎಂದು. ಬಹಳ ಜನ ಇದನ್ನು ತಮಾಷೆ ಎಂದುಕೊಂಡಿದ್ದಾರೆ, ಅಥವಾ ಯಾರೋ ಮನುಷ್ಯರು ನಮ್ಮ ರಹಸ್ಯವನ್ನು ಕದ್ದು ಕೇಳುತ್ತಾರೆ ಎಂದುಕೊಂಡಿದ್ದಾರೆ. ಆದರೆ ಸತ್ಯ ಅದಲ್ಲ. ನಮ್ಮ ಹಿರಿಯರು ಎಚ್ಚರಿಸಿದ್ದು ಮನುಷ್ಯರ ಬಗ್ಗೆ ಅಲ್ಲ, ಅವರು ಎಚ್ಚರಿಸಿದ್ದು ಕಣ್ಣಿಗೆ ಕಾಣದ ನಮ್ಮ ಸುತ್ತಲೂ ಗಾಳಿಯಲ್ಲಿ ಸಂಚರಿಸುವ ಆ ಅದೃಶ್ಯ ಶಕ್ತಿಗಳ ಬಗ್ಗೆ. ಅವರೇ ಅಸ್ತು ದೇವತೆಗಳು. ಈ ಸೃಷ್ಟಿಯಲ್ಲಿ ವಾಯುಮಂಡಲದಲ್ಲಿ ಸಂಚರಿಸುವ ಈ ದೇವತೆಗಳಿಗೆ ಇರುವುದು ಒಂದೇ ಕೆಲಸ. ನೀವು ಏನೇ ಹೇಳಿ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ಅವರು ತಕ್ಷಣ ಅಸ್ತು, ಹಾಗೆಯೇ ಆಗಲಿ ಎಂದು ವರ ನೀಡಿಬಿಡ್ತಾರೆ. ನೀವು ನಾನು ಉದ್ಧಾರ ಆಗಲ್ಲ ಎಂದಾಗ ಅವರು ಅಸ್ತು ಎಂದರೆ ಬ್ರಹ್ಮಾಂಡದ ಯಾವ ಶಕ್ತಿಯೂ ನಿಮ್ಮನ್ನು ಉದ್ಧಾರ ಮಾಡಲು ಸಾಧ್ಯವಿಲ್ಲ. ನೀವು ನನ್ನ ಆರೋಗ್ಯ ಚೆನ್ನಾಗಿದೆ ಎಂದಾಗ ಅವರು ಅಸ್ತು ಎಂದರೆ ಯಾವ ರೋಗವೂ ನಿಮ್ಮನ್ನು ಮುಟ್ಟಲಾರದು. ನಿಮಗೆ ಗೊತ್ತಿಲ್ಲದೆ ನೀವು ಎಷ್ಟು ಬಾರಿ ನಿಮ್ಮನ್ನೇ ಶಪಿಸಿಕೊಂಡಿದ್ದೀರಿ, ಎಷ್ಟು ಬಾರಿ ನಿಮ್ಮ ಮಕ್ಕಳಿಗೆ ನೀನು ಹಾಳಾಗಿ ಹೋಗ್ತೀಯಾ ಎಂದು ಬೈದಿದ್ದೀರಿ. ಇವತ್ತು ನಾವು ಆ ವಾಕ್ಶಕ್ತಿಯ ರಹಸ್ಯವನ್ನು ಭೇದಿಸಲಿದ್ದೇವೆ. ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಶಬ್ದವೂ ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ತಿಳಿಯಲಿದ್ದೇವೆ. ಮುಂದೆ ಹೋಗುವ ಮುನ್ನ ನಮ್ಮ ನಾಲಿಗೆಯನ್ನು ಪವಿತ್ರಗೊಳಿಸಲು ಆ ಸರಸ್ವತೀ ದೇವಿಯನ್ನು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ವಾಗ್ದೇವಿಯೈ ನಮಃ ಎಂದು ಬರೆಯಿರಿ. ವಾಕ್ಶಕ್ತಿಯ ವಿಜ್ಞಾನ. ಮಾತು ಕೇವಲ ಶಬ್ದವಲ್ಲ. ಸನಾತನ ಧರ್ಮದಲ್ಲಿ ಮಾತು ಅಥವಾ ವಾಕ್ ಎನ್ನುವುದು ಕೇವಲ ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡುವ ಸಾಧನವಲ್ಲ, ಅದು ಒಂದು ಸೃಜನಾತ್ಮಕ ಶಕ್ತಿ. ಅದಕ್ಕೆ ನಮ್ಮ ವೇದಗಳಲ್ಲಿ ಶಬ್ದವೇ ಬ್ರಹ್ಮ, ನಾದ ಬ್ರಹ್ಮ ಎಂದು ಕರೆದರು. ನಮ್ಮ ಪುರಾತನ ಋಷಿ ಮುನಿಗಳನ್ನೇ ನೋಡಿ, ಅವರ ಬಳಿ ಇಂದಿನಂತೆ ದೊಡ್ಡ ದೊಡ್ಡ ಆಯುಧಗಳಿರಲಿಲ್ಲ. ಅವರು ಕೇವಲ ತಮ್ಮ ಬಾಯಿಂದ ಉಚ್ಚರಿಸುವ ಮಂತ್ರಗಳಿಂದಲೇ ಅಸ್ತ್ರಗಳನ್ನು ಸೃಷ್ಟಿಸುತ್ತಿದ್ದರು. ಅವರು ಕೋಪಗೊಂಡು ಬಾಯಿಂದ ಒಂದು ಶಾಪ ನೀಡಿದರೆ ಎಂತಹ ಚಕ್ರವರ್ತಿಯಾದರೂ ಭಿಕ್ಷುಕನಾಗುತ್ತಿದ್ದನು. ಅವರು ಸಂತೋಷಪಟ್ಟು ಒಂದು ವರ ನೀಡಿದರೆ ಭಿಕ್ಷುಕನೂ ರಾಜನಾಗುತ್ತಿದ್ದನು. ಇದೆಲ್ಲವೂ ನಡೆದಿದ್ದು ಹೇಗೆ? ಕೇವಲ ಮಾತಿನ ಶಕ್ತಿಯಿಂದ. ಇದನ್ನು ಇಂದಿನ ಆಧುನಿಕ ವಿಜ್ಞಾನವೂ ಒಪ್ಪಿಕೊಂಡಿದೆ. ಜಪಾನ್ ದೇಶದ ವಿಜ್ಞಾನಿಯೊಬ್ಬರು ನೀರಿನ ಮೇಲೆ ಒಂದು ಅದ್ಭುತ ಪ್ರಯೋಗ ಮಾಡಿದರು. ಒಂದು ಲೋಟ ನೀರಿಗೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ, ನೀನು ಕೆಟ್ಟವನು ಎಂದು ಬೈದಾಗ ಆ ನೀರಿನ ಅಣುಗಳು ಸೂಕ್ಷ್ಮದರ್ಶಕದಲ್ಲಿ ವಿಕಾರವಾದ ಆಕಾರ ಪಡೆದುಕೊಂಡವು. ಅದೇ ನೀರಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಧನ್ಯವಾದ ಎಂದು ಹೇಳಿದಾಗ ಆ ನೀರು ಅತ್ಯಂತ ಸುಂದರವಾದ ಹರಳಿನಂತೆ ಬದಲಾಯಿತು. ಸ್ನೇಹಿತರೆ, ಒಂದು ಕ್ಷಣ ಆಲೋಚಿಸಿ. ನಮ್ಮ ಮಾನವನ ದೇಹದಲ್ಲಿ 70% ಇರುವುದು ಇದೆ, ನೀರು. ಒಂದು ನಿರ್ಜೀವ ನೀರೇ. ಮಾತಿಗೆ ಹೀಗೆ ಪ್ರತಿಕ್ರಿಯೆ ನೀಡಬೇಕಾದರೆ ನೀವು ದಿನವಿಡೀ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಆಡುವ ನಕಾರಾತ್ಮಕ ಮಾತುಗಳು ನಿಮ್ಮ ದೇಹದ ಮೇಲೆ, ನಿಮ್ಮ ರಕ್ತದ ಕಣಗಳ ಮೇಲೆ ಎಂತಹ ವಿಷಕಾರಿ ಪರಿಣಾಮ ಬೀರಬಹುದು. ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಹುಷಾರಿಲ್ಲ ಎಂದು ನೀವು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ನೀವು ಕೊಡುತ್ತಿರುವ ಮರಣ ಶಾಸನ. ಯಾರು ಈ ಅಸ್ತು ದೇವತೆಗಳು? ಈಗ ಈ ವಿಡಿಯೋದ ಪ್ರಮುಖ ಭಾಗಕ್ಕೆ ಬರೋಣ. ನಿಮ್ಮ ಮಾತನ್ನು ಕಾಯುತ್ತಿರುವ ಆ ಅಸ್ತು ದೇವತೆಗಳು ಯಾರು? ಅವರು ಹೇಗೆ ಕೆಲಸ ಮಾಡುತ್ತಾರೆ? ನಮ್ಮ ಪುರಾಣಗಳ ಪ್ರಕಾರ ಇವರು ವಾಯುಮಂಡಲದಲ್ಲಿ ಸಂಚರಿಸುವ ಸೂಕ್ಷ್ಮ ಶರೀರದ ದೇವತೆಗಳು. ಇವರಿಗೆ ಸ್ವಂತ ಬುದ್ಧಿ ಇರುವುದಿಲ್ಲ.
ಅಂದರೆ ನೀವು ಆಡುತ್ತಿರುವ ಮಾತು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂದು ವಿಮರ್ಶೆ ಮಾಡುವ ಶಕ್ತಿ ಇವರಿಗಿಲ್ಲ. ಇವರು ಕೇವಲ ಸಾಕ್ಷಿಭೂತರು. ನೀವು ಏನನ್ನು ಬಲವಾಗಿ ಭಾವನಾತ್ಮಕವಾಗಿ ಹೇಳುತ್ತೀರೋ ಅದಕ್ಕೆ ಹಾಗೆಯೇ ಆಗಲಿ, ಅಸ್ತು ಎಂದು ಮುದ್ರೆ ಒತ್ತಿ ಹೋಗುವುದಷ್ಟೇ ಇವರ ಕೆಲಸ. ದಿನದ 24 ಗಂಟೆಯೂ ಇವರು ಇರುತ್ತಾರೆ. ಆದರೆ ಸೂರ್ಯ ಮುಳುಗುವ ಸಮಯ ಅಂದರೆ ಸಂಜೆ 6ರಿಂದ 7 ಗಂಟೆಯ ಸಂಧ್ಯಾಕಾಲದಲ್ಲಿ ಇವರ ಸಂಚಾರ ಅತ್ಯಂತ ಹೆಚ್ಚಿರುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಸಂಜೆ ಹೊತ್ತು ಅಳಬಾರದು, ಜಗಳವಾಡಬಾರದು ಎಂದು ಹೇಳಿತು. ಇಲ್ಲಿ ನಿಮಗೊಂದು ಬಲವಾದ ಸಂದೇಹ ಬರಬಹುದು. ನೀವು ಹೇಳಿದ್ರಿ, ಅಸ್ತು ದೇವತೆಗಳು ಎಲ್ಲದಕ್ಕೂ ತಥಾಸ್ತು ಅಂತಾರೆ ಎಂದು. ಹಾಗಾದರೆ ನಾನು ಈಗಲೇ ಕೂತು ನನಗೆ 1 ಕೋಟಿ ರೂಪಾಯಿ ಸಿಗಲಿ, ನನಗೆ ಲಾಟರಿ ಹೊಡೆಯಲಿ ಅಂದರೆ ಸಿಗುತ್ತಾ? ಅವರು ಅಸ್ತು ಎನ್ನುತ್ತಾರಾ ಎಂದು. ಸ್ನೇಹಿತರೆ, ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಿ. ಅಸ್ತು ದೇವತೆಗಳು ನಿಮ್ಮ ಮಾತಿಗೆ ಮಾತ್ರ ಸ್ಪಂದಿಸುವುದಿಲ್ಲ. ಅವರು ನಿಮ್ಮ ಮಾತಿನ ಹಿಂದಿರುವ ನಂಬಿಕೆ ಮತ್ತು ಭಾವನೆಗೆ ಹೆಚ್ಚು ಸ್ಪಂದಿಸುತ್ತಾರೆ. ನೀವು ಬಾಯಿಯಲ್ಲಿ ನನಗೆ 1 ಕೋಟಿ ಸಿಗಲಿ ಎಂದು ಜೋರಾಗಿ ಹೇಳಬಹುದು. ಆದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಛೆ, ಇದೆಲ್ಲ ಆಗುವ ಕೆಲಸವಾ, ನಂಗೆಲ್ಲಿ ಸಿಗುತ್ತೆ ಎಂಬ ಸಣ್ಣ ಅನುಮಾನ ಇದ್ದೇ ಇರುತ್ತದೆ ಅಲ್ವೇ? ಇಲ್ಲಿ ಏನಾಗುತ್ತದೆ ಗೊತ್ತೇ? ಅಸ್ತು ದೇವತೆಗಳಿಗೆ ನಿಮ್ಮ ಬಾಯಿಯ ಸುಳ್ಳು ಮಾತಿಗಿಂತ ನಿಮ್ಮ ಮನಸ್ಸಿನ ಆಳದಲ್ಲಿರುವ ಆ ಅನುಮಾನವೇ ಹೆಚ್ಚು ಜೋರಾಗಿ ಕೇಳಿಸುತ್ತದೆ. ಆಗ ಅವರು ನಿಮ್ಮ ಹಣದ ಪ್ರಾರ್ಥನೆಗಲ್ಲ, ಬದಲಿಗೆ ನಿಮ್ಮ ಮನಸ್ಸಿನ ಆ ಅನುಮಾನಕ್ಕೆ ಅಸ್ತು ಎನ್ನುತ್ತಾರೆ. ಅದಕ್ಕೆ ನೀವು ಅಂದುಕೊಂಡಿದ್ದು ನಡೆಯುವುದಿಲ್ಲ. ಆದರೆ ಕೆಟ್ಟದ್ದರ ವಿಷಯ ಹಾಗಿಲ್ಲ. ನೀವು ಅಯ್ಯೋ ನನಗೆ ಆಕ್ಸಿಡೆಂಟ್ ಆಗುತ್ತೇನೋ, ನನಗೆ ಕಾಯಿಲೆ ಬರುತ್ತೇನೋ ಎಂದು ಹೇಳುವಾಗ ನೀವು ಪೂರ್ತಿ ಭಯದಿಂದ, ನಂಬಿಕೆಯಿಂದ ಹೇಳುತ್ತೀರಿ. ಆ ಭಯಕ್ಕೆ ಅಷ್ಟು ಶಕ್ತಿ ಇರುತ್ತದೆ. ಅದಕ್ಕೆ ಕೆಟ್ಟದ್ದು ಬೇಗ ನಡೆದು ಹೋಗುತ್ತದೆ. ಉದಾಹರಣೆಗೆ, ಒಂದು ಹಾಲಿನ ಪಾತ್ರೆ ತುಂಬಲು ಬಹಳಷ್ಟು ಹಸುಗಳನ್ನು ಕರೆಯಬೇಕು, ಕಷ್ಟಪಡಬೇಕು. ಹಾಲು ಶೇಖರಣೆಯಾಗಲು ಸಮಯ ಬೇಕು. ಆದರೆ ಆ ಹಾಲು ಕೆಟ್ಟು ಹೋಗಲು ಹೊರಗಿನಿಂದ ದೊಡ್ಡ ವಿಷ ಬೇಕಿಲ್ಲ. ಕೇವಲ 1 ಹನಿ ಮಜ್ಜಿಗೆ ಅಥವಾ 1 ಹನಿ ಹುಳಿ ಬಿದ್ದರೆ ಸಾಕು, ಇಡೀ ಪಾತ್ರೆಯ ಹಾಲು ಒಡೆದು ಹೋಗುತ್ತದೆ. ನಕಾರಾತ್ಮಕ ಮಾತು ಎನ್ನುವುದು ಆ 1 ಹನಿ ಹುಳಿ ಇದ್ದಂತೆ. ನೀವು ವರ್ಷಗಟ್ಟಲೆ ಪೂಜೆ ಮಾಡಿ, ಒಳ್ಳೆಯದು ಮಾಡಿ, ಹಾಲಿನಂತೆ ಪುಣ್ಯ ಸಂಪಾದನೆ ಮಾಡಿರುತ್ತೀರಿ. ಆದರೆ ಬೆಳಿಗ್ಗೆ ಎದ್ದು 1 ಸಲ ನನ್ನ ಹಣೆಬರಹ ಸರಿಯಿಲ್ಲ, ನಾನು ಹಾಳಾಗಿ ಹೋದೆ ಎಂದು ಬಾಯ್ಬಿಟ್ಟು ಹೇಳಿದರೆ ಸಾಕು. ಆ 1 ಕೆಟ್ಟ ಮಾತು ನಿಮ್ಮ ಅಷ್ಟೂ ವರ್ಷದ ಪುಣ್ಯವನ್ನು ಕ್ಷಣಾರ್ಧದಲ್ಲಿ ಒಡೆದು ಹಾಕಿಬಿಡುತ್ತದೆ. ಒಳ್ಳೆಯದು ನಿರ್ಮಾಣವಾಗಲು ಸಮಯ ಬೇಕು, ಆದರೆ ಕೆಡುಕಿಗೆ 1 ಕ್ಷಣ ಸಾಕು. ಹಾಗಾದರೆ ಕೋಟಿ ರೂಪಾಯಿ ಸಿಗುವುದು ಹೇಗೆ? ನೀವು, ನಾನು ಶ್ರೀಮಂತನಾಗುತ್ತಿದ್ದೇನೆ ಎಂದು ಹೇಳುತ್ತಾ ಹೋದರೆ ಒಂದೇ ದಿನಕ್ಕೆ ದುಡ್ಡು ಮನೆಯ ಚಾವಣಿಯಿಂದ ಬೀಳದಿರಬಹುದು. ಆದರೆ ಅಸ್ತು ದೇವತೆಗಳು ನಿಮಗೆ ದಾರಿ ತೋರಿಸುತ್ತಾರೆ. ಅದುವರೆಗೂ ಮುಚ್ಚಿದ್ದ ಅವಕಾಶದ ಬಾಗಿಲುಗಳು ತೆರೆಯುತ್ತವೆ. ನಿಮಗೆ ಒಳ್ಳೆಯ ಬುದ್ಧಿ ಬರುತ್ತದೆ. ಯಾವ ದಾರಿಯಲ್ಲಿ ಹೋದರೆ ಆ ಕೋಟಿ ರೂಪಾಯಿ ಸಿಗುತ್ತದೋ ಆ ದಾರಿಗೆ ಅಸ್ತು ದೇವತೆಗಳು ನಿಮ್ಮನ್ನು ಕರೆದೊಯ್ಯುತ್ತಾರೆ. ಆದರೆ ನೆನಪಿಡಿ, ಆ ದಾರಿಯಲ್ಲಿ ಹೋಗುವಾಗ ಮಧ್ಯದಲ್ಲಿ ಬಾಯಿ ತಪ್ಪಿಯೂ ನನ್ನ ಕೈಯಲ್ಲಿ ಆಗಲ್ಲ ಎಂದು ಬಿಟ್ಟರೆ ಅಲ್ಲಿಗೆ ಆ ದಾರಿ ಮುಚ್ಚಲ್ಪಡುತ್ತದೆ. ಒಳ್ಳೆಯದು ನಡೆಯಲು ಸಮಯ ಬೇಕು, ತಾಳ್ಮೆ ಬೇಕು. ಅದೊಂದು ತಪಸ್ಸು. ಆದರೆ ಕೆಟ್ಟದ್ದು ನಡೆಯಲು ಆತುರವೇ ಸಾಕು. ಆದ್ದರಿಂದ ಇಂದಿನಿಂದ ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಶಬ್ದವನ್ನೂ ತೂಕ ಹಾಕಿ ಮಾತನಾಡಿ. ಮಾತನ್ನೇ ಮಂತ್ರವಾಗಿಸುವುದು ಹೇಗೆ? ಪರಿಹಾರ ಮತ್ತು ವಿಧಿ. ಹಾಗಾದರೆ ಗುರುಗಳೇ, ಬಾಯಿಂದ ತಪ್ಪಾಗಿ ಮಾತು ಬಂದರೆ ಏನು ಮಾಡುವುದು? ನಮ್ಮ ಮಾತನ್ನೇ ನಮ್ಮ ಏಳಿಗೆಗೆ ಬಳಸಿಕೊಳ್ಳುವುದು ಹೇಗೆ? ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸರಳವಾದ ಆದರೆ ಶಕ್ತಿಶಾಲಿಯಾದ ಪರಿಹಾರಗಳಿವೆ. ಬೆಳಗಿನ ಸಂಕಲ್ಪ. ಇನ್ಮುಂದೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಕುಳಿತು ಮೊದಲು ಈ ಮಾತುಗಳನ್ನು ಹೇಳಿ. ಇಂದಿನ ದಿನ ಅದ್ಭುತವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಮಹಾಲಕ್ಷ್ಮಿ ನನ್ನನ್ನು ಹುಡುಕಿಕೊಂಡು ಬರುತ್ತಿದ್ದಾಳೆ.
ದಿನದ ಆರಂಭವೇ ಈ ಶುಭಮಾತಿನಿಂದ ಆದರೆ ಅಸ್ತು ದೇವತೆಗಳು ಅದಕ್ಕೆ ತಥಾಸ್ತು ಎನ್ನುತ್ತಾರೆ. ನಿಮ್ಮ ದಿನವಿಡೀ ಅದೇ ಶಕ್ತಿ ನಿಮ್ಮನ್ನು ಕಾಯುತ್ತದೆ. ರದ್ದುಗೊಳಿಸುವ ತಂತ್ರ. ಮನುಷ್ಯ ಸಹಜವಾಗಿ ಕೋಪದಲ್ಲಿ ಅಥವಾ ಭಯದಲ್ಲಿ ಕೆಟ್ಟ ಮಾತು ಆಡಿಬಿಡುತ್ತಾನೆ. ಆಗ ಏನು ಮಾಡಬೇಕು? ತಕ್ಷಣವೇ ಆ ಕ್ಷಣವೇ ಶುಭಂ ಭವತು ಅಥವಾ ಕೃಷ್ಣಾರ್ಪಣಂ ಎಂದು ಹೇಳಿಬಿಡಿ. ಯಾವಾಗ ನೀವು ತಕ್ಷಣ ಒಳ್ಳೆಯ ಮಾತನ್ನು ಆಡುತ್ತೀರೋ ಹಿಂದಿನ ಕೆಟ್ಟ ಮಾತಿನ ಪ್ರಭಾವವನ್ನು ಇದು ಕತ್ತರಿಸುತ್ತದೆ. ವಿಷಕ್ಕೆ ವಿಷವೇ ಮದ್ದು, ಕೆಟ್ಟ ಮಾತಿಗೆ ಒಳ್ಳೆಯ ಮಾತೇ ಮದ್ದು. ಅನ್ನ ಮತ್ತು ಜಲಶುದ್ಧಿ. ಊಟ ಮಾಡುವಾಗ ಮತ್ತು ನೀರು ಕುಡಿಯುವಾಗ ಎಂದಿಗೂ ಬಯ್ಯಬೇಡಿ, ಅಳಬೇಡಿ. ಅನ್ನದ ಮುಂದೆ ಕುಳಿತು ಛೆ, ಇದೇನು ಜೀವನವೋ ಎಂದು ಕೊರಗಬೇಡಿ. ಆಗ ಅನ್ನ ವಿಷವಾಗುತ್ತದೆ. ಅನ್ನದ ಮುಂದೆ ಕುಳಿತು ಭಗವಂತ, ಈ ಪ್ರಸಾದಕ್ಕೆ ಧನ್ಯವಾದ, ಇದು ನನಗೆ ಶಕ್ತಿಯನ್ನು ಕೊಡಲಿ ಎಂದು ಹೇಳಿ ತಿನ್ನಿ. ಅದು ಅಮೃತವಾಗುತ್ತದೆ. 7 ದಿನಗಳ ವ್ರತ. ಮಾತು ಎಂಬುದು ಜ್ಯೋತಿ ಇದ್ದಂತೆ. ಅದರಿಂದ ದೀಪವನ್ನಾದರೂ ಹಚ್ಚಬಹುದು, ಮನೆಯನ್ನಾದರೂ ಸುಡಬಹುದು. ಆಯ್ಕೆ ನಿಮ್ಮದು. ಇವತ್ತಿನಿಂದ ಒಂದು ವ್ರತವನ್ನು ಸ್ವೀಕರಿಸಿ. ಮುಂದಿನ 7 ದಿನಗಳ ಕಾಲ, ಕೇವಲ 7 ದಿನ, ನಿಮ್ಮ ಬಾಯಿಂದ ಒಂದೇ ಒಂದು ನಕಾರಾತ್ಮಕ ಶಬ್ದ ಬರಬಾರದು. ಎಷ್ಟೇ ಕಷ್ಟ ಬರಲಿ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಒಳ್ಳೆಯದಕ್ಕೆ ಎಂದೇ ಹೇಳಿ. ನಿಮ್ಮ ಬಗ್ಗೆ ನೀವು ಕೀಳಾಗಿ ಮಾತನಾಡಬೇಡಿ. ಯಾರ ಬಗ್ಗೆಯೂ ಚಾಡಿ ಹೇಳಬೇಡಿ. 1 ವಾರ ಇದನ್ನು ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಎಂತಹ ಪವಾಡ ನಡೆಯುತ್ತದೆ ಎಂದು ನೀವೇ ನೋಡುತ್ತೀರಿ. ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಕೆಲಸಗಳು ತಾನಾಗಿಯೇ ಆಗುತ್ತವೆ. ಯಾಕೆಂದರೆ ಈಗ ಅಸ್ತು ದೇವತೆಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡಿರುತ್ತಾರೆ. ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಅದ್ಭುತ ಮಾಹಿತಿಗಾಗಿ ಸನಾತನ ಮಾರ್ಗ ವಾಹಿನಿಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.